ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ಗೆ ರಾಷ್ಟ್ರಪತಿಗಳ ಧ್ವಜ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು। ಈ ವೇಳೆ ಅವರು ಸಾಂಪ್ರದಾಯಿಕ ಪರೇಡ್ನಲ್ಲಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು। ಬಳಿಕ ಅಮಿತ್ ಶಾ ಎನ್ಡಿಆರ್ಎಫ್ಗೆ ರಾಷ್ಟ್ರಪತಿಗಳ ಪದಕ ಲಭಿಸಿರುವುದು ಆ ಪಡೆಯ ಸೇವೆಗಳಿಗೆ ಸಂದ ಗೌರವವಾಗಿದೆ। ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಹಾಗೂ ಪಂಚಾಯಿತಿಗಳು ವಿಪತ್ತು ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ। ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವುದು ಮತ್ತು ಹವಾಮಾನ ವೈಪರೀತ್ಯದಿಂದ ಉಂಟಾಗುತ್ತಿರುವ ಸವಾಲುಗಳನ್ನು ಎದುರಿಸುವಲ್ಲಿ ಎನ್ಡಿಆರ್ಎಫ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ ಮತ್ತು ಪಡೆ ದಿನದಿಂದ ದಿನಕ್ಕೆ ಹೆಚ್ಚು ಸದೃಢವಾಗುತ್ತಿದೆ ಎಂದು ಹೇಳಿದರು। ಎನ್ಡಿಆರ್ಎಫ್ಗೆ ರಾಷ್ಟ್ರಪತಿಗಳ ಪದಕ ಲಭಿಸಿರುವುದು ಆ ಪಡೆಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಐತಿಹಾಸಿಕ ಹೆಮ್ಮೆಯ ಕ್ಷಣವಾಗಿದೆ। ವಿಪತ್ತು ನಿರ್ವಹಣೆಯಲ್ಲಿ ಈ ಪಡೆ ಸದಾ ಮುಂಚೂಣಿಯಲ್ಲಿದ್ದು ಅದರ ಸೇವೆ ಅನನ್ಯವಾಗಿದೆ। ಅದಕ್ಕಾಗಿ ಪಡೆಯ ಎಲ್ಲ ಯೋಧರು ಹಾಗೂ ಅವರ ಕುಟುಂಬದವರನ್ನು ಅಭಿನಂದಿಸುವುದಾಗಿ ಅಮಿತ್ ಶಾ ತಿಳಿಸಿದರು। ಯಾವುದೇ ನೈಸರ್ಗಿಕ ವಿಪತ್ತು ಸಂಭವಿಸಿದರೂ ಮೊದಲು ಸ್ಥಳಕ್ಕೆ ತಲುಪುವುದು ಎನ್ಡಿಆರ್ಎಫ್ ಸಿಬ್ಬಂದಿ ಎಲ್ಲ ರೀತಿಯ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳನ್ನು ಕೈಗೊಂಡು ಅಮೂಲ್ಯ ಜೀವಗಳನ್ನು ರಕ್ಷಿಸುವ ಹೊಣೆಯನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಾರೆ ಎಂದು ಅಮಿತ್ ಶಾ ಶ್ಲಾಘಿಸಿದರು। और डीजी एनडीआरएफ को भी बधाई देना चाहता हूं। मैं कई परिसरों में गया हूं, मगर इतना हरा भरा परिसर मैंने और कहीं नहीं देखा। आपने जब ठान ली है कि आपदा में हम बचाव करेंगे, आपदा को रोकने का रास्ता भी आपने ढूंढकर मूक गति से इसके तरफ आके आप पड़े हैं। मित्रों, वृक्ष ही इस पृथ्वी का पर्यावरण पूर्ववत कर सकता है, जलवायु परिवर्तन को संभाल सकता है और पृथ्वी के तापमान को भी नियंत्रित करने में बहुत बड़ा योगदान दे सकता है।